ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾವಿವಾಗ ಬ್ಯಾಂಗ್ಳೂರಲ್ಲಿ ನಡೀತಾ ಇರುವಂತಹ ಅಂಗನವಾಡಿ ಬ್ಯಾಂಗ್ಳೂರು ಚಲೋ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೀವಿ. ಅಂದರೆ 27ನೇ ತಾರೀಕಿಗೆ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಅಂದರೆ ನಾವು ಬರಬೇಕಾದ್ರೆ 26ನೇ ತಾರೀಕು ನೈಟು ನಮಗೆ ಬಸ್ಸು ತುಂಬ ಲೇಟಾಗಿ ಬೆಳಿಗ್ಗೆ ರೀಚ್ ಆಗಬೇಕಾದ್ರೆ 7 ಗಂಟೆ ಆಯಿತು. ಆನಂತರ ನಾವು ಎಲ್ಲ ಫ್ರೆಶ್ ಅಪ್ ಹಾಕ್ಕೊಂಡು ಆಮೇಲೆ ಫ್ರೀಡಮ್ ಪಾರ್ಕ್ ಹತ್ರ ಬಂದ್ವಿ. ಇದು ಬೆಂಗಳೂರು ಚಲೋ ಚಳವಳಿ ಇರುವಂಥದ್ದು. ನಮ್ಮ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಅಂಥೇಳಿ. ಸೊ ಈ ಚಳವಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಆಪ್ತ ಕಾರ್ಯದರ್ಶಿ ಸಚಿವರ ಆಪ್ತ ಕಾರ್ಯದರ್ಶಿ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರು ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್. ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಕಾಣಲಿಲ್ವಾ? ನಿಜವಾಗ್ಲೂ ಇವತ್ತು ತಳಮಟ್ಟದಲ್ಲಿ ಸರ್ಕಾರದ ಮಹಿಳಾ ಪರ, ಮಕ್ಕಳ ಪರ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇರೋದೇ ಅವರು. ಶ್ರೀಯುತ ವಿಜಯೇಂದ್ರಣ್ಣ ಅವರಿಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ. ನೀವು ಬಂದು ವಿರೋಧ ಪಕ್ಷದ ನಾಯಕ ಆಗಿದ್ದೀರಾ, ರಾಜ್ಯ ಅಧ್ಯಕ್ಷ ಆಗಿದ್ದೀರಾ. ವಿರೋಧ ಪಕ್ಷ ನಿಮ್ದೇ ಇರೋದ್ರಿಂದ ಸರ್ಕಾರಕ್ಕೆ ನಮಗೆ ನ್ಯಾಯ ಕೊಡಿಸಲಿಕ್ಕೆ ನೀವು ಒಂದು ಕೈ ಜೋಡಿಸಿ ನಮ್ಮ ಚೆಲುವಾದಿ ನಾರಾಯಣ ಸ್ವಾಮಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ನಮಗೆ ಕೊಡುವಂತ ಒಂದು ಮಕ್ಕಳು ಮತ್ತು ಏನು ರಕ್ತಹೀನತೆಯಿಂದ ಕೃಷ್ಣ ಬೈರೇಗೌಡರು, ಕಂದಾಯ ಇಲಾಖೆ ಸಚಿವರು. ಹಾಕಿ ಪೌಷ್ಟಿಕ ಮಟ್ಟದ ಒಂದು ವ್ಯವಸ್ಥೆ ಕಂಡು ಮಕ್ಕಳನ್ನ ನೋಡಿ, ಇದು ನಿನ್ನೆ ರಾತ್ರಿ ಅಂದರೆ 27ನೇ ತಾರೀಕು ನೈಟು ನಾವು ಇಲ್ಲಿ ಎಷ್ಟು ಜನ ಮಲಗಿದ್ದೀವಿ ಅಂದರೆ ನಮಗೆ ಮೂಲಭೂತ ಸೌಕರ್ಯ ಇಲ್ಲಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಶೌಚಾಲಯದ ವ್ಯವಸ್ಥೆ ಆಗಲಿ, ಶೌಚಾಲಯದಲ್ಲಿ ಒಂಚೂರು ನೀರಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ನ ಇಟ್ಟುಕೊಂಡು ನಾವಿಲ್ಲಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದು ನಾಳೆ ಕೂಡ ಮುಂದುವರಿಯುತ್ತೆ. ಯಾಕಂದರೆ ಖಾಲಿ ಭರವಸೆಯನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಬಟ್ ಈ ಸಲ ಏನು ಅಂತೇಳಿ ಹೇಳಿದರೆ, ನಾವು ಆದೇಶ ಬರುವವರೆಗೆ ಇಲ್ಲಿಂದ ನಾವು ಕದಲೋದಿಲ್ಲ ಅಂತೇಳಿಬಿಟ್ಟು ನಮ್ಮ ಒಂದು ಚಳವಳಿಯ ಉದ್ದೇಶ. ಸೊ ಹಾಗಾಗಿ ನಾಳೆನೂ ಮುಂದುವರಿಯುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾಳೆಯ ವ್ಲಾಗಲ್ಲಿ ಮತ್ತೆ ನಿಮಗೆ ನಾಳೆ ಏನಾಗುತ್ತೆ ಅಂತೇಳಿ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.